ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಮ್ಯಾಥ್ಸಿಗೆ ಸಂಬಂಧಪಟ್ಟ ಹಾಗೆ ಅಪವರ್ತನಗಳ ಬಗ್ಗೆ ಇವತ್ತಿನ ದಿನ ಈ ಒಂದು ಕ್ಲಾಸ್ನಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಕ್ಲಾಸ್ ಶುರು ಮಾಡೋಣ. ಓಕೆ, ನೋಡಿ, ಇಲ್ಲಿ ಅಪವರ್ತನಗಳ ಬಗ್ಗೆ ನಾವು ತಿಳ್ಕೋಬೇಕು. ಅಂದರೆ ಇದು ಕೂಡ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಹಾಗೆಯೇ 5ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೆ ನವೋದಯ ಮತ್ತು ಮೊರಾರ್ಜಿ ಪರೀಕ್ಷೆಗಳಲ್ಲಿ ಈ ಅಪವರ್ತನಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತವೆ. ಸೊ ಆ ಪ್ರಶ್ನೆಗಳನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ಮೊದಲು ಅಪವರ್ತನಗಳ ಬಗ್ಗೆ ಮಾಹಿತಿ ಇರಬೇಕು. ಓಕೆನಾ? ಸೊ ಇಲ್ಲಿ ಅಪವರ್ತನಗಳು ಅಂದರೆ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಏನು ಫ್ಯಾಕ್ಟರ್ಸ್ ಅಂದರೆ ಒಂದು ಸಂಖ್ಯೆಯ ಭಾಜಕಗಳನ್ನು ಆ ಸಂಖ್ಯೆಯ ಅಪವರ್ತನಗಳು ಎನ್ನುತ್ತೇವೆ ಅಂತ. ಅಂದರೆ ಇಲ್ಲಿ ಯಾವುದೇ ಒಂದು ಸಂಖ್ಯೆ ಯಾವ್ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ ಅವೆಲ್ಲವುಗಳನ್ನು ನಾವೇನಂತ ಕರಿತೀವಿ, ಅದರ ಅಪವರ್ತನಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ 6ರ ಅಪವರ್ತನಗಳು ಅಂತ ಇದೆ. ಸೊ ಇಲ್ಲಿ 6ರ ಅಪವರ್ತನಗಳು ಅಂದಾಗ 6 1ರಿಂದ ಭಾಗ ಆಗುತ್ತೆ, ಹಾಗೆಯೇ 2ರಿಂದನೂ ಕೂಡ ಭಾಗ ಆಗುತ್ತೆ, 3ರಿಂದನೂ ಕೂಡ ಭಾಗ ಆಗುತ್ತೆ, ಜೊತೆಗೆ 6ರಿಂದನೂ ಕೂಡ ಭಾಗ ಆಗುತ್ತೆ. ನೋಡಿ, ಈಗ 6ರ ಅಪವರ್ತನಗಳು 1, 2, 3, 6 ಅಂತ ನಾವು ಸುಲಭವಾಗಿ ಹೇಳ್ಬೋದು. ಹಾಗೆಯೇ 16ರ ಅಪವರ್ತನಗಳನ್ನು ಹೇಳಿ ಅಂತ ಅಂದಾಗ 16 ಯಾವ್ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು ಅಂದಾಗ ನೋಡಿ, 16 ಕೂಡ 1ರಿಂದ ಭಾಗ ಆಗುತ್ತೆ, 2ರಿಂದ ಕೂಡ 16 ಭಾಗ ಆಗುತ್ತೆ, 3ರಿಂದ ಭಾಗ ಆಗೋದಿಲ್ಲ, 4ರಿಂದ ಭಾಗ ಆಗುತ್ತೆ, ಹಾಗೆಯೇ ಜೊತೆಗೆ ಮತ್ತೆ ಯಾವುದರಿಂದ ಭಾಗ ಆಗುತ್ತೆ, 8ರಿಂದ ಭಾಗ ಆಗುತ್ತೆ, ಜೊತೆಗೆ 16ರಿಂದನೂ ಕೂಡ ಭಾಗ ಆಗುತ್ತೆ. ಹಾಗಾಗಿ 16ರ ಅಪವರ್ತನಗಳು 1, 2, 4, 8, 16. ಅದೇ ರೀತಿ 24ರ ಅಪವರ್ತನಗಳು. ಸೊ ನೋಡಿ, 24ರ ಅಪವರ್ತನಗಳನ್ನು ನಾವು ಹೇಗೆ ಹೇಳ್ಬಹುದಾಗಿದೆ? 24ರ ಅಪವರ್ತನಗಳು ಯಾವ್ಯಾವ ಬರ್ತವೆ? 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ, 6 ಕೂಡ ಬರುತ್ತೆ, ಜೊತೆಗೆ 8 ಕೂಡ ಭಾಗ ಆಗುತ್ತೆ, 8ರಿಂದನೂ ಕೂಡ 24 ಭಾಗ ಆಗುತ್ತೆ, ಹಾಗೆಯೇ 12ರಿಂದನೂ ಕೂಡ 24 ಭಾಗ ಆಗುತ್ತೆ, ಜೊತೆಗೆ 24ರಿಂದನೂ ಕೂಡ ಭಾಗ ಆಗುತ್ತೆ. ನೋಡಿ, ಇಲ್ಲಿ 24ರ ಅಪವರ್ತನಗಳು ಇಷ್ಟು ಬರ್ತವೆ: 1, 2, 3, 4, 6, 8, 12, 24. ಹೀಗೆ ಯಾವುದೇ ಒಂದು ಸಂಖ್ಯೆ ಯಾವ್ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೋ ಆ ಎಲ್ಲ ಸಂಖ್ಯೆಗಳನ್ನು ಆ ಸಂಖ್ಯೆಯ ಅಪವರ್ತನಗಳು ಅಂತ ನಾವು ಸುಲಭವಾಗಿ ಹೇಳಬಹುದಾಗಿದೆ. ಓಕೆನಾ ಫ್ರೆಂಡ್ಸ್? ಇನ್ನು ಅಪವರ್ತ್ಯಗಳು ಅಂದರೆ ಮಲ್ಟಿಪಲ್ಸ್ ಅಂತ ಹೇಳ್ತೀವಿ. ಅಪವರ್ತ್ಯಗಳು ಅಂತಂದರೆ ಒಂದು ಸಂಖ್ಯೆಯ ಗುಣಲಬ್ಧಗಳನ್ನು ಆ ಸಂಖ್ಯೆಯ ಅಪವರ್ತ್ಯಗಳು ಎನ್ನುತ್ತೇವೆ. ಅಂದರೆ ಈಗ ಯಾವ ಸಂಖ್ಯೆಯನ್ನು, ಈಗ 3 ಇದೆ, 3ರ ಅಪವರ್ತ್ಯಗಳಂದರೆ 3ರಿಂದ ಯಾವ್ಯಾವ ಸಂಖ್ಯೆಗಳು ಭಾಗ ಆಗ್ತಾವ ಎಲ್ಲ ಸಂಖ್ಯೆಗಳನ್ನು ಬರಿತಾ ಹೋಗ್ತೀವಿ. ಅವುಗಳನ್ನು ನಾವು 3ರ ಅಪವರ್ತ್ಯಗಳು ಅಂತ ಕರಿತೀವಿ. ಅಂದರೆ ಇದನ್ನು ನಾವು ಸಿಂಪಲಾಗಿ ತಿಳ್ಕೊಳ್ಳೋದಾದರೆ ಟೇಬಲ್ಸ್ ಹೇಳ್ತೀವಲ್ವ ನಾವು, ಮಗ್ಗಿಗಳು. ಸೊ ಈಗ 3ರ ಟೇಬಲ್ಸಲ್ಲಿ ಬರ್ತಕ್ಕಂಥ ಮಗ್ಗಿಗಳು, 3ರ ಮಗ್ಗಿ ಹೇಳ್ತಾ ಹೋದರೆ 3 1 3, 3 2 6, 3 3 9, 3 4 12, 3 5 15, 3 6 18, ಇದು ಹೀಗೆ ಬರಿತಾ ಹೋಗ್ತೀವಿ. ಸೊ ಇವೆಲ್ಲ ಸಂಖ್ಯೆಗಳು 3ರ ಅಪವರ್ತ್ಯಗಳಾಗಿರ್ತವೆ. ಹಾಗೆಯೇ 5ರ ಅಪವರ್ತ್ಯಗಳು. 5ರ ಅಪವರ್ತ್ಯಗಳು ಯಾವ್ಯಾವ ಬರ್ತವೆ? 5ರ ಟೇಬಲ್ಸನ್ನು ಬರಿಬೇಕು. 5 1 5, 5 2 10, 5 3 15, 5 4 20, 5 5 25, ಹೀಗೆ ಮುಂದುವರಿತಾ ಹೋಗುತ್ತೆ. ಎಲ್ಲ ಸಂಖ್ಯೆಗಳು 5ರ ಅಪವರ್ತ್ಯಗಳು. ಹಾಗೆಯೇ 12ರ ಅಪವರ್ತ್ಯಗಳು ಅಂತ ಬಂದಾಗ 12ರ ಅಪವರ್ತ್ಯಗಳನ್ನು ನಾವೇನು ಬರಿತೀವಿ? 12, 12 2 24, 12 3 36, 12 4 48, ಹೀಗೆ ಕಂಟಿನ್ಯೂ ಆಗಿ ಬರಿತಾ ಹೋಗೋದು. ಇವೆಲ್ಲವುಗಳು ಏನಾಗ್ತವೆ? 12ರ ಅಪವರ್ತ್ಯಗಳಾಗ್ತವೆ. ಸೊ ಇದು ಅಪವರ್ತನಗಳಿಗೂ ಅಪವರ್ತ್ಯಗಳಿಗೂ ಇರುವ ವ್ಯತ್ಯಾಸ. ಅಪವರ್ತನಗಳು ಅಂತ ಹೇಳಿದರೆ ಯಾವ ಸಂಖ್ಯೆಯಿಂದ ಭಾಗ ಆಗ್ತಾವೋ ಅವುಗಳನ್ನು ಅಪವರ್ತನಗಳು ಅಂತ ಕರಿತೀವಿ. ಅಪವರ್ತ್ಯಗಳು ಅಂತ ಹೇಳಿದರೆ ಆ ಸಂಖ್ಯೆಯಿಂದ ಭಾಗ ಆಗುವ ಸಂಖ್ಯೆಗಳನ್ನು ಅಪವರ್ತ್ಯಗಳು ಅಂತ ಕರಿತೀವಿ. ಓಕೆನಾ? ಇದಾದ ನಂತರ ಪ್ರಮುಖವಾಗಿರ್ತಕ್ಕಂಥದ್ದು ಮಾಸ ಅಂತ ಬರುತ್ತೆ, ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ಈ ಮಾಸವನ್ನು ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅಂತಕ್ಕಂಥ ಒಂದು ವಿಧಾನವನ್ನು ನಾವೀಗ ತಿಳ್ಕೋಬೇಕು. ಅಂದರೆ ಇಲ್ಲಿ ಮಾಸವನ್ನು ಇಂಗ್ಲೀಷ್ನಲ್ಲಿ HCF ಅಂತ ಹೇಳ್ತೀವಿ. HCF ಅಂದರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಸೊ ನೋಡಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದಾಗ ಮಹತ್ತಮ ಸಾಮಾನ್ಯ ಅಪವರ್ತನಗಳು ಅಂತ ಹೇಳ್ತೀವಿ. ಈಗ ನಾವು ಆ ಅಪವರ್ತನಗಳನ್ನು ಬರಿತಾ ಹೋಗ್ತಕ್ಕಂಥದ್ದು. ಓಕೆನಾ? ಸೊ ಇಲ್ಲಿ ಅಪವರ್ತನಗಳನ್ನು 6ರ ಅಪವರ್ತನಗಳನ್ನು ಬರೆಯೋದು, 12ರ ಅಪವರ್ತನಗಳು ಮತ್ತು 15ರ ಅಪವರ್ತನಗಳನ್ನು ಬರಿತಾ ಹೋದು ಫಸ್ಟು. ಸೊ ನೋಡಿ, 6ರ ಅಪವರ್ತನಗಳು ಯಾವ್ಯಾವ ಬರ್ತವೆ?
12ರ ಅಪವರ್ತನಗಳು ಯಾವ್ಯಾವ ಬರ್ತವೆ, ಹಾಗೆಯೇ 15ರ ಅಪವರ್ತನಗಳನ್ನು ಮೊದಲು ಬರ್ಕೊಳ್ಬೇಕು. ಸೊ ಬರ್ಕೊಂಡ ನಂತರದಲ್ಲಿ ನೋಡಿ ಇಲ್ಲಿ 6ರ ಅಪವರ್ತನ 1, ಹಾಗೆಯೇ 2, 3 ಮತ್ತು ಕೊನೆಯಲ್ಲಿ 6. ಈ 4 ಸಂಖ್ಯೆಗಳಿಂದ 6 ಭಾಗ ಆಗುತ್ತೆ. ಹಾಗೆಯೇ 12ರ ಅಪವರ್ತನಗಳನ್ನು ಬರಿತಾ ಹೋದರೆ 1, 2, 3, 4, 6 ಮತ್ತು 12. ಹಾಗೆಯೇ 15ರ ಅಪವರ್ತನಗಳನ್ನು ಬರಿತಾ ಹೋದಾಗ ನೋಡಿ 15ರ ಅಪವರ್ತನ ಏನು ಬರುತ್ತೆ ಅಂತ ನಾವು ನೋಡೋದಾದರೆ ನೋಡಿ 15 1ರಿಂದ ಭಾಗ ಆಗುತ್ತೆ, 3ರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ, ಹಾಗೆಯೇ 15ರಿಂದ ಭಾಗ ಆಗುತ್ತೆ. ಈ ಎಲ್ಲ ಅಪವರ್ತನಗಳನ್ನು ಅಬ್ಸರ್ವ್ ಮಾಡಿದ ನಂತರದಲ್ಲಿ 3ರ ಅಪವರ್ತನಗಳು ಸಾಮಾನ್ಯವಾಗಿ ಬರ್ತಾ ಇರ್ತಕ್ಕಂಥವು ಯಾವ್ಯಾವಿದ್ದಾವೆ ಅನ್ನೋದನ್ನು ನಾವು ತಗೊಳ್ಬೇಕು. ನೋಡಿ 6ರ ಅಪವರ್ತನಗಳಲ್ಲಿ 1 ಬರ್ತಾ ಇದೆ, ಇಲ್ಲೂ 1 ಬರ್ತಾ ಇದೆ, ಇಲ್ಲೂ 1 ಬರ್ತಾ ಇದೆ. ಅದನ್ನು ಬಿಟ್ಟರೆ 2 ಇವೆರಡರಲ್ಲಿದೆ, ಬಟ್ 15ರಲ್ಲಿ ಇಲ್ಲ. ಹಾಗಾಗಿ 3 ತಗೊಂಡ್ರೆ 3 ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ. ಓಕೆನಾ? 6 ಇದರಲ್ಲಿದೆ, ಇದರಲ್ಲಿದೆ, ಬಟ್ 15ರಲ್ಲಿ ಇಲ್ಲ. ಹಾಗಾಗಿ 3ರಲ್ಲೂ ಸಾಮಾನ್ಯವಾಗಿ ಬರ್ತಾ ಇರ್ತಕ್ಕಂಥ ಒಂದು ಅಪವರ್ತನ ಯಾವುದು ಅಂದರೆ 3. ಆ ಕಾರಣದಿಂದ 6 ಮತ್ತು 6, 12 ಮತ್ತು 15ರ ಮಾಸ ಏನು ಬರುತ್ತೆ 3 ಅಂತ ಹೇಳ್ತೀವಿ ನಾವು. ಗೊತ್ತಾಯ್ತಲ್ವಾ? ಹಾಗೆ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಂಡ್ರೆ 10, 20, 35 ಮತ್ತು 50ರ ಮಾಸ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೂ ಕೂಡ ಅಷ್ಟೇ ಪ್ರತಿಯೊಂದು ಸಂಖ್ಯೆಯ ಅಪವರ್ತನಗಳನ್ನು ಮೊದಲು ಬರ್ಕೊಳ್ಬೇಕು. ಸೊ ಪ್ರತಿಯೊಂದು ಸಂಖ್ಯೆಯ ಅಪವರ್ತನಗಳನ್ನು ಬರ್ಕೊಂಡ ನಂತರದಲ್ಲಿ ಆ ಅಪವರ್ತನಗಳಲ್ಲಿ ಎಲ್ಲ ಸಂಖ್ಯೆಗಳಲ್ಲೂ ಸಾಮಾನ್ಯವಾಗಿ ಬರ್ತಕ್ಕಂಥ ಅಪವರ್ತನ ಯಾವುದು, ಆ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನವನ್ನು ನಾವು ತಗೊಳ್ಬೇಕು. ಇಲ್ಲಿ 10ರ ಅಪವರ್ತನಗಳನ್ನು ಬರ್ಕೊಳ್ಳಿ. 10ರ ಅಪವರ್ತನಗಳಂದರೆ 10 ಯಾವ್ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ 1ರಿಂದ 2ರಿಂದ 5ರಿಂದ ಮತ್ತು 10ರಿಂದ. 20ರ ಅಪವರ್ತನಗಳನ್ನು ಬರ್ಕೊಳ್ಳಿ. ಅದು ಕೂಡ 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ, 10ರಿಂದ ಭಾಗ ಆಗುತ್ತೆ, 20ರಿಂದನೂ ಕೂಡ ಭಾಗ ಆಗುತ್ತೆ. ಹಾಗೆ 35ರ ಅಪವರ್ತನಗಳನ್ನು ಬರ್ಕೊಳ್ಳಿ. ಅದು ಕೂಡ 1ರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ, ಹಾಗೆಯೇ ಮತ್ತೆ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಹೇಳಿದ್ರೆ 1, 5 ಮತ್ತು 35ರಿಂದ ಭಾಗ ಆಗುತ್ತೆ, 7ರಿಂದನೂ ಕೂಡ ಭಾಗ ಆಗುತ್ತೆ. ಇನ್ನು 50ಅನ್ನು ತಗೊಂಡ್ರೆ 50 ಯಾವ್ಯಾವ ಸಂಖ್ಯೆಗಳಿಂದ ಭಾಗ ಆಗುತ್ತೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡೋದಾದರೆ ನೋಡಿ 50 1ರಿಂದ ಭಾಗ ಆಗುತ್ತೆ, 2ರಿಂದನೂ ಕೂಡ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ, 10ರಿಂದ ಭಾಗ ಆಗುತ್ತೆ, ಹಾಗೆಯೇ 25ರಿಂದ ಭಾಗ ಆಗುತ್ತೆ ಮತ್ತು 50ರಿಂದ ಭಾಗ ಆಗುತ್ತೆ. ಈಗ ಇವೆಲ್ಲವುಗಳಲ್ಲೂ ಸಾಮಾನ್ಯವಾಗಿ ಬರ್ತಕ್ಕಂಥ ಅಪವರ್ತನ 1 ಬರ್ತಾ ಇದೆ, 1ರ ನಂತರ 5 ಬರ್ತಾ ಇದೆ, 5ರ ನಂತರ ಮತ್ತೆ ಯಾವ ಕೂಡ ಇಲ್ಲ. ಹೌದಾ? ಹಾಗಾಗಿ ಕಾಮನ್ ಬರುವ ಸಾಮಾನ್ಯವಾಗಿ ಬರ್ತಾ ಇರ್ತಕ್ಕಂಥ 2 ಅಪವರ್ತನಗಳಲ್ಲಿ ದೊಡ್ಡದು ಯಾವುದು 5. ಹಾಗಾಗಿ ನಾವು 5ಅನ್ನು ನಾವಿಲ್ಲಿ ಏನಂತ ತಗೊಳ್ಬೇಕು ಸಾಮಾನ್ಯ ಅಪವರ್ತನ, ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 10, 20, 35, 50ರ ಮಾಸ ಏನು ಬರುತ್ತೆ 5 ಬರುತ್ತೆ. ಓಕೆನಾ ಫ್ರೆಂಡ್ಸ್? ಇನ್ನು ನೆಕ್ಸ್ಟು ಲಾಸ ಅಂತ ಬರುತ್ತೆ. ಲಾಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಈ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂದರೆ ಇಲ್ಲಿ LCM ಅಂತ ಕರಿತೀವಿ ಅದನ್ನು, ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲನ್ನು ಕಂಡುಹಿಡಲಿಕ್ಕೆ 2 ವಿಧಾನಗಳು ಬರ್ತಾವೆ ನಿಮಗೆ. ಈಗ ತಾನೇ ನಾವು ಮಾಡಿರ್ತಕ್ಕಂಥದ್ದು ಆ ವಿಧಾನದ ಮೂಲಕ ಕಂಡುಹಿಡಿಬಹುದು, ಅಥವಾ ಇನ್ನೊಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ, ಅಂದರೆ ಅಪವರ್ತಿಸುವಿಕೆಯ ವಿಧಾನದ ಮೂಲಕನೂ ಕೂಡ ಲಾಸವನ್ನು ನಾವು ಕಂಡುಹಿಡಿಬಹುದಾಗಿದೆ. ಸೊ ನೋಡೋದಾದರೆ ಇಲ್ಲಿ ನೋಡಿ 8ರ ಅಪವರ್ತ್ಯಗಳನ್ನು ಬರ್ಕೊಳ್ಬೇಕು, ಹಾಗೆಯೇ 16ರ ಅಪವರ್ತ್ಯಗಳನ್ನು ಬರ್ಕೋಬೇಕು, 40ರ ಅಪವರ್ತ್ಯಗಳನ್ನು ಬರ್ಕೋಬೇಕು, 64ರ ಅಪವರ್ತ್ಯಗಳನ್ನು ಬರ್ಕೋಬೇಕು. ಸೊ 8ರ ಅಪವರ್ತ್ಯಗಳನ್ನು ಬರ್ಕೊಂಡ್ರೆ 8 1 8, ಎಲ್ಲಿ 8ರಿಂದ ಸ್ಟಾರ್ಟ್ ಆಗಿ 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, ಇಷ್ಟಿರಲಿ ಸಾಕು. ನೆಕ್ಸ್ಟ್ 16 ಬರ್ಕೊಂತ ಹೋದರೆ 16 1 16, 16 2 32, 16 3 48, ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಹಾಗೆಯೇ 40 ಬರ್ಕೊಂಡ್ರೆ 41 40, 42 80, ಇದು ಹಿಂಗೆ ಕಂಟಿನ್ಯೂ ಮಾಡ್ತೀವಿ. 64ರ ಟೇಬಲ್ಸನ್ನು ಬರ್ಕೊಂಡು ಇದನ್ನು ಕೂಡ ಹೀಗೆ ಕಂಟಿನ್ಯೂ ಮಾಡಿ ಇವಿಷ್ಟರಲ್ಲೂ ಕಾಮನ್ ಈ ಪ್ರತಿಯೊಂದು ಸಂಖ್ಯೆಗೂ ಕೂಡ ಕಾಮನ್ ಆಗಿ ಬರ್ತಕ್ಕಂಥ ಅಪವರ್ತ್ಯವನ್ನು ಗುರುತಿಡಬೇಕು. ನಾವು ಹೀಗೆ ಬರಿತಾ ಹೋದಾಗ ಇಲ್ಲೊಂದು ಸಂಖ್ಯೆ ಸಿಗುತ್ತೆ, ಸರಿನಾ? ಸೊ ಆ ಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಇದು ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದರ ಅಪವರ್ತನಗಳನ್ನು ಕೂಡ ಬರ್ಕೊಳ್ಬೋದು ನಾವು.
ಸೊ ಅಪವರ್ತನಗಳನ್ನು ಬರ್ಕೊಂಡು ಆ ಅಪವರ್ತನಗಳನ್ನು ಗುಣಿಸ್ತಕ್ಕಂಥದ್ದು. ಅಥವಾ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಧಾನವನ್ನು ನಾವಿಲ್ಲಿ ಬಳಸೋದಾದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಸೊ ಅದನ್ನು ಬಳಸಿದರೆ ಏನಾಗುತ್ತೆ ನೋಡಿ, ಇಲ್ಲಿ ಏನು ಮಾಡಬೇಕು, ಮೊದಲು ಕೊಟ್ಟಿರುವ ಸಂಖ್ಯೆಗಳನ್ನು ಈ ರೀತಿ ಬರ್ಕೋಬೇಕು. 8, 16, 40 ಮತ್ತು 64 ಈ ರೀತಿ ಲೈನ್ ಹಾಕ್ಕೊಳ್ಬೇಕು. ಪ್ರಾರಂಭ ಪ್ರೈಮ್ ಫ್ಯಾಕ್ಟರ್ಸ್, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ಸೊ ಮೊದಲ ಅವಿಭಾಜ್ಯ ಸಂಖ್ಯೆ 1 ಬರುತ್ತೆ, 1ರ ನಂತರ ಬರೋ ಸಂಖ್ಯೆ 2, 2ರಿಂದ ನೀವು ಭಾಗಿಸ್ತಾ ಹೋಗ್ರಿ. ನೋಡಿ 2 4 8 ಭಾಗ ಆಗುತ್ತೆ, 2 8 16 ಭಾಗ ಆಗುತ್ತೆ. ಹಾಗೆಯೇ ಮತ್ತೆಷ್ಟು ತೊಗೊಳ್ಬೋದು ನೀವು, ಇಲ್ಲಿ 2 20 40 ಬರುತ್ತೆ, ಇಲ್ಲಿ 2 3 6, 2 2 4. ನೆಕ್ಸ್ಟ್ ಮತ್ತೆ 2ರಿಂದ ಭಾಗಿಸ್ಬೇಕು. 2 2 4, 2 4 8, 2 10 20 ಮತ್ತು ಇಲ್ಲಿ 2 1 2 6. ಈಗ ಮತ್ತೆ 2ರಿಂದ ಭಾಗಿಸಿದ್ರೆ 2 1 2, 2 2 4, 2 5 10, 2 8 16. ಮತ್ತೆ 2ರಿಂದ ಭಾಗ ಆಗುತ್ತೆ, 2 1 2 1 2 4. ಇಲ್ಲಿ 5 ಭಾಗ ಆಗಲ್ಲ, ಅದನ್ನು ಹಾಗೆ ಬರ್ಕೊಳ್ಬೇಕು. ಇದನ್ನು ನೆಕ್ಸ್ಟ್ ಏನು ಮಾಡ್ಬೋದು ನೀವು, ಮತ್ತೆ ನೋಡಿ ಇಲ್ಲಿ ಮತ್ತೆ 2ರಿಂದ ಭಾಗಾಕಾರ ಮಾಡಿದಾಗ 2 ಹೋಗುತ್ತೆ, 4 ಹೋಗುತ್ತೆ, 2 ಆಗುತ್ತೆ. 5 ಮತ್ತು ಭಾಗ ಆಗಲ್ಲ, ಹಾಗೆ ಬರ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ 1 1 ಇದು ಹಾಗೆ ಬರುತ್ತೆ, 2 1 2, 5 ಭಾಗ ಆಗಲ್ಲ. ಈಗ ನೆಕ್ಸ್ಟ್ 5 1 ಉಳಿದಿರೋದ್ರಿಂದ ಇಲ್ಲಿ ಎಲ್ಲವೂ ಕೂಡ 1 ಬರೋ ತನಕನೂ ಕೂಡ ನೀವು ಈ ಒಂದು ವಿಧಾನವನ್ನು ಬಳಸಬೇಕು. 1 1 1 ಎಲ್ಲವೂ ಕೂಡ 1 ಬಂದವು. ಈಗ ಇಲ್ಲಿ ಬಂದಂತಹ ಸಂಖ್ಯೆಗಳೇನು ಬರ್ತವೆ, ಎಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕಾಗತ್ತೆ. ನೋಡಿ ಎಷ್ಟು 2ಗಳಿದ್ದಾವೆ ಅಂದರೆ 2 ಇಂಟು 2 ಇಂಟು 2 ಇಂಟು 1 2 3 4 5 6 ಇದಾವೆ. ಸೊ ದ್ಯಾಟ್ 4 5 6 ಇಂಟು 5 ಮಾಡಬೇಕು. ಈಗ ಇಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ 2 2 4, 4 2 8, 8 2 16, 16 2 32, 32 2 64 ಬರುತ್ತೆ. 64ಅನ್ನು ಇಂಟು 5ರಿಂದ ಗುಣಾಕಾರ ಮಾಡಿದರೆ ಏನು ಬರುತ್ತೆ ನಿಮಗೆ, 5 4 20, 5 6 30, 2 32, 320 ಬರುತ್ತೆ. ಓಕೆನಾ. ಸೊ ಇಷ್ಟು ಸಂಖ್ಯೆಗಳ ಲಾಸ ಬಂದ್ಬಿಟ್ಟು 320 ಅಂತ ನಾವು ಬರಿತೀವಿ. ಈ ರೀತಿ ಈ ಒಂದು ವಿಧಾನ ಸುಲಭವಾಗಿ. ಇದನ್ನು ಮಾಡೋದಾದರೆ ನೀವೇನು ಮಾಡಬೇಕು, ಇದರ ಟೇಬಲ್ಸು ಕಂಟಿನ್ಯೂ ಆಗಿ ಬರಿತಾ ಹೋಗಬೇಕಾಗತ್ತೆ 320 ತನಕ. ಸೊ ಇದು ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಅಪವರ್ತಿಸುವಿಕೆಯ ವಿಧಾನವನ್ನು ಬಳಸಿ ಸುಲಭವಾಗಿ ಲಾಸವನ್ನು ಕಂಡುಹಿಡಿಬಹುದು. ಓಕೆ, ನನ್ನ ಹತ್ರ ಇನ್ನೊಂದು ಎಕ್ಸಾಂಪಲ್ ಇದೆ. 16 ಮತ್ತು 28ರ ಲಾಸ ಕಂಡುಹಿಡಿಯಿರಿ ಅಂತೇಳಿ. ಸೊ ಇದನ್ನು ನೀವು ಡೈರೆಕ್ಟಾಗಿ ಅಪವರ್ತನ ವಿಧಾನದ ಮೂಲಕ, ಅಪವರ್ತಿಸುವಿಕೆಯ ವಿಧಾನದ ಮೂಲಕ ನೀವೇನು ಮಾಡ್ಬೋದು, ಇವೆರಡರ ಲಾಸ ಕಂಡುಹಿಡಿಬೋದು. ಇಲ್ಲಿ ಏನು ಬರಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಳ್ತಾ ಹೋಗಬೇಕು. ಸೊ ಮೊದಲು 2 ತೊಗೊಳ್ತೀರಾ, 2 8 16, 2 1 2 4. ನೆಕ್ಸ್ಟ್ ಮತ್ತೆ 2 ತೊಗೊಳ್ತೀರಾ, 2 4 8, 2 7 14. ಮತ್ತೆ 2 ತಗೊಳ್ತೀರಾ, 2 2 4, 7 ಭಾಗ ಆಗಲ್ಲ, ಹಾಗಾಗಿ 7 ಹಾಗೆ ಬರೀತೀರಾ. ನೆಕ್ಸ್ಟ್ 2 ತೊಗೊಳ್ತೀರಾ, 2 1 2, 7 ಹಾಗೆ ಬರೀತೀರಾ. ಈಗ ಉಳಿದಿರೋದು 7 ಮಾತ್ರ. 7ಅನ್ನು ತಗೊಳ್ಬೇಕು. ಇಲ್ಲಿ 7 1 1 ಕ್ಯಾನ್ಸಲ್ ಆಯಿತು. ಇಲ್ಲಿ ಬರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕೀಗ. ಏನಾಗುತ್ತೆ ಅವಾಗ, 2 ಇಂಟು 2 ಇಂಟು 2 ಇಂಟು 2 ಇಂಟು 7. ಆಗ ಏನು ಬರುತ್ತೆ, 2 2 4, 4 2 8, 8 2 16 ಇಂಟು 7 ಮಾಡಬೇಕು. 16 ಇಂಟು 7 ಮಾಡಿದರೆ 7 6 42, 7 1 7 4 11, 112 ಬರುತ್ತೆ. ಹಾಗಾಗಿ ನೀವೇನು ಹೇಳ್ಬೋದು, 16 ಮತ್ತು 28ರ ಲಾಸ 112 ಅಂತ ನೀವು ಸುಲಭವಾಗಿ ಹೇಳ್ಬೋದು. ಓಕೆನಾ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. 10 20 35 ಮತ್ತು 50ರ ಲಾಸ ಕಂಡುಹಿಡಿಯಿರಿ ಅಂತಂದರೆ, ಸೊ ಇಲ್ಲೂ ಕೂಡ ಅಷ್ಟೇ 10 20 35 ಮತ್ತು 50 ಇವೆಲ್ಲವುಗಳನ್ನು ಬರ್ಕೊಂಡು ಇವುಗಳ ಲಾಸ ಕಂಡುಹಿಡಿಬೇಕು. ಇಲ್ಲೂ ಕೂಡ ನೀವು 2ರಿಂದ ಪ್ರಾರಂಭ ಮಾಡಿ, 2 5 10, 2 10 20, 35 ಹೋಗಲ್ಲ, ಹಾಗೆ ಬರೀತೀರಾ. 50 ಭಾಗ ಆಗುತ್ತೆ 2ರಿಂದ, 2 25 ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ ಏನಾಗುತ್ತೆ, ಇವುಗಳಲ್ಲಿ ಮತ್ತೆ 10 2ರಿಂದ ಭಾಗ ಆಗೋದ್ರಿಂದ ಮತ್ತೊಂದು ಟೈಮ್ 2 ತೊಗೊಳ್ಬೇಕು. ಇದು 5 ಭಾಗ ಆಗಲ್ಲ, 10 ಭಾಗ ಆಗುತ್ತೆ 2 5. ಸೊ ಇಲ್ಲಿ 35 ಭಾಗ ಆಗಲ್ಲ, 25 ಕೂಡ ಭಾಗ ಆಗಲ್ಲ. ಈಗ ಇವೆಲ್ಲ ಸಂಖ್ಯೆಗಳು 5ರಿಂದ ಭಾಗ ಆಗೋದ್ರಿಂದ 5 ತೊಗೊಳ್ಬೇಕು. 5 1 5 1 5 7 35, 5 5 25. ಈಗ ನೆಕ್ಸ್ಟ್ ಮತ್ತೆ 5ರಿಂದ ತೊಗೊಳ್ಬೇಕು. ಇಲ್ಲಿ 1 ಹೋಗುತ್ತೆ, ಇದು 1 ಆಲ್ರೆಡಿ ಭಾಗ ಆಗಿದೆ, 7 ಭಾಗ ಆಗಲ್ಲ, ಹಾಗೆ ಬರೀತೀರಾ. 5 1 5, ಇನ್ನೆಷ್ಟು ಉಳಿತು, 7 ಮಾತ್ರ ಉಳಿತು. ಅದನ್ನು ಕೂಡ ಇಲ್ಲಿ ತಗೊಂಡ್ರೆ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಎಲ್ಲ ಸಂಖ್ಯೆಗಳು 1 ಬರ್ತವೆ. ಸೊ ಈಗ ಈ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. ಏನಾಗುತ್ತೆ ಅವಾಗ, 2 ಇಂಟು 2 ಇಂಟು 5 ಇಂಟು 5 ಇಂಟು 7, 2 2 4, 4 5 20, 25
100 ಇಂಟು 7 ಮಾಡಿದರೆ 700 ಬರುತ್ತೆ, 700. ಸೊ ಹಾಗಾಗಿ ಈ ಎಲ್ಲ ಸಂಖ್ಯೆಗಳ ಲಾಸ ಏನು ಬರುತ್ತೆ, 700 ಅಂತ ನಾವು ಸುಲಭವಾಗಿ ಬರಿಬಹುದಾಗಿದೆ. ಓಕೆನಾ? ಸೊ ಇಲ್ಲಿವರೆಗೂ ಅಪವರ್ತನಗಳು, ಅಪವರ್ತ್ಯಗಳು ಹಾಗೆಯೇ ಮಾಸ ಮತ್ತು ಲಾಸಗಳನ್ನು ಕಂಡುಹಿಡಿತಕ್ಕಂಥ ವಿಧಾನಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಕ್ಕಂಥವ್ರು ಮ್ಯಾಥಮೆಟಿಕ್ಸ್ಗೆ ತಯಾರಿಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಬೇಕಾಗತ್ತೆ. ಸೊ ಆ ಒಂದು ಬೇಸಿಕ್ ಈ ಒಂದು ವಿಡಿಯೋದ ಮೂಲಕ ಖಂಡಿತವಾಗಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನವೋದಯ ಹಾಗೆ ಮೊರಾರ್ಜಿ ಪರೀಕ್ಷೆ ಬರೀತಕ್ಕಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ಕಂಪ್ಲೀಟ್ ವಿಡಿಯೋನ ನೋಡಿ. ಇದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರ್ತಕ್ಕಂಥ ಎಲ್ಲ ವೀಡಿಯೋಸನ್ನು ಕೂಡ ನೋಡಿ ನಿಮ್ಮ ಒಂದು ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಎಬಿಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಕಂಪ್ಲೀಟ್ ಮ್ಯಾಥ್ಸ್ನಲ್ಲಿ ನೀವು ಚೆನ್ನಾಗಿ ಒಂದು ಕವರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.